ಆಯುರ್ವೇದ ಸುಮಾರು 12,000 ವರ್ಷಗಳಿಗೂ ಹೆಚ್ಚು ಹಳೆಯದಾದ ಔಷಧ ಪದ್ಧತಿ. ಆಯು ಎಂದರೆ ಆಯಸ್ಸು, ವೇದ ಎಂದರೆ ಜ್ಞಾನ. ವೇದಗಳಲ್ಲಿ ಮೂಡಿಬರುವ ಈ ಪದ್ಧತಿಯಲ್ಲಿ ಆರೋಗ್ಯ ಹಾಗೂ ದೀರ್ಘ ಆಯಸ್ಸನ್ನ ಹೇಗೆ ಪಡೆಯುವುದು ಎಂಬುದನ್ನು ಹೇಳುವುದೇ ಸಂಹಿತೆಗಳ ಮೂಲ ಉದ್ದೇಶ. ಹಿಂದೂ ಸಂಪ್ರದಾಯಕ್ಕೆ ಹೊಂದಿಕೊಂಡಂತಿರುವ ಈ ಪದ್ಧತಿಯನ್ನ ಅನುಸರಿಸಿಕೊಂಡು ಬಂದಿರುವ ಸಂಸ್ಥೆಯೇ ವಿಶ್ವೋತ್ತಮ ಆಯುರ್ವೇದ ಪಂಚಜ್ಯೋತಿ ಆಸ್ಪತ್ರೆ. ಇಲ್ಲಿ ಕೇರಳದ ಆಯುರ್ವೇದ ಪದ್ಧತಿಯಂತೆ ವೇದಶಾಸ್ತ್ರಗಳನ್ನು ಅರಿತ ಜ್ಯೋತಿಷ್ಯ ವಿದ್ವಾನ್ ಶ್ರೀ ಗಂಗಾಧರ ಭಟ್ ಇವರು ಜನ್ಮ ತಾರೀಕಿನ ಮುಖಾಂತರ ಹಾಗೂ ಪ್ರಶ್ನೆಶಾಸ್ತ್ರದ ಆಧಾರದಿಂದ ಮನುಷ್ಯನಿಗೆ ಬರುವ ರೋಗದ ನಿಖರವಾದ ಕಾರಣ ಹಾಗೂ ರೋಗ ಆರಂಭ ಮತ್ತು ರೋಗ ಅವಸಾನ ಸಮಯವನ್ನು ಕಂಡುಹಿಡಿದು ಚಿಕಿತ್ಸೆ ನೀಡುತ್ತಾರೆ. ಅಲ್ಲದೆ ದೇಹದ ರೋಗವನ್ನು ನಾಡಿ ಪರೀಕ್ಷೆಯ ಮೂಲಕವೂ ಪರೀಕ್ಷಿಸಿ ಅದಕ್ಕೆ ಬೇಕಾದ ಔಷಧ, ಪಥ್ಯ ಹಾಗೂ ಜಪ ಹೋಮಾದಿಗಳಿಂದ ರೋಗೋಪಶಮನ ಮಾರ್ಗವನ್ನ ಹೇಳುತ್ತಾರೆ. ಶ್ರೀ ಗುರುಭ್ಯೋ ನಮಃ. ಓಂ ಧಂ ಧನ್ವಂತರಯೇ ನಮಃ. ವಿಶೇಷವಾಗಿ ನಮ್ಮ ಈ ವಿಶ್ವೋತ್ತಮ ಆಯುರ್ವೇದ ಪಂಚಜ್ಯೋತಿ ಆಸ್ಪತ್ರೆ ಇದರ ಪ್ರಾರಂಭದ ಹಂತದಲ್ಲಿದ್ದೇವೆ. ಇತ್ತೀಚೆಗಷ್ಟೇ ಉದ್ಘಾಟನೆಯಾಗಿದೆ. ಸೋದೆಮಠದ ಶ್ರೀ ವಿಶ್ವವಲ್ಲಭ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಉದ್ಘಾಟನೆಯಾಗಿದ್ದು, ಅವರ ಅಮೃತ ಹಸ್ತದಿಂದ ನವಗ್ರಹ ಪ್ರತಿಷ್ಠಾಪನೆ ಹಾಗೂ ಧನ್ವಂತರಿ ರೂಪಿ ಪರಮಾತ್ಮನ ಪ್ರತಿಷ್ಠಾಪನೆ ಹಾಗೂ ನವಗ್ರಹ ವೃಕ್ಷಗಳ ಒಂದು ವಿಶೇಷವಾದಂತಹ ಪ್ರತಿಷ್ಠೆಯೊಂದಿಗೆ ಇತ್ತೀಚೆಗೆ ನೆರವೇರಿತು. ಇದು ಯಾಕೆ ಅಂತ ಒಂದು ಕೇಳಿದರೆ, ಮನುಷ್ಯನಿಗೆ ಸೋದೆ ವಾದಿರಾಜ ಶ್ರೀಗಳವರು ಹೇಳಿದ್ದಾರೆ, ಸಕಲ ಗ್ರಹಬಲ ನೀನೇ ಸರಸಿಜಾಸ ಅಂತ. ಎಲ್ಲವನ್ನು ಇಡೀ ಪ್ರಪಂಚವೇ ಒಂದು ಪಿಲ್ಲರ್ ಅಂತ ಹೇಳಿದರೆ ನವಗ್ರಹರು, ದೇವತಾ ಗ್ರಹ ರೂಪೇಣ ಚರಾ ಸರ್ವತ್ರ ರಾಶಿಷು ಅಂತ. ಹಾಗೆ ದೇವತೆಗಳಲ್ಲಿ ಹೇಗಿದ್ದರೆ ನವಗ್ರಹರ ರೂಪದಲ್ಲಿದ್ದಾರೆ. ಅವರಿಂದಲೇ ಮನುಷ್ಯನಿಗೆ ಒಳ್ಳೆಯದು ಬರುವುದು, ಕೆಟ್ಟದ್ದು ಬರುವುದು. ಹಾಗಿರುವಾಗ ಅಂಥ ಒಂದು ವಿಚಾರಾದಿಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ವಿಶ್ವೋತ್ತಮ ತೀರ್ಥರ ಒಂದು ಆಶಯದಂತೆ, ಆ ಶ್ರೀಗಳವರ ಅಮೃತ ವಾಣಿಯಂತೆ ಬೇಕಾದ ರೀತಿಯಲ್ಲಿ ಆ ಧನ್ವಂತರಿ ರೂಪಿ ಪರಮಾತ್ಮನನ್ನು, ನವಗ್ರಹ ವೃಕ್ಷಗಳನ್ನೆಲ್ಲ ನಾವು ಪ್ರತಿಷ್ಠಾಪಿಸಿಕೊಂಡು ವಿಶ್ವೋತ್ತಮ ತೀರ್ಥ ಆಯುರ್ವೇದ ಪಂಚಜ್ಯೋತಿ ಆಸ್ಪತ್ರೆ ಅಂತ ನಾವು ಪ್ರಾರಂಭ ಮಾಡಿದ್ದೇವೆ. ವಿಶ್ವೋತ್ತಮ ಎಂದರೆ ವಿಶ್ವದಲ್ಲಿಯೇ ಉತ್ತಮನಾದ ಧನ್ವಂತರಿ ರೂಪದ ಪರಮಾತ್ಮ ಎಂದರ್ಥ. ಸಮುದ್ರ ಮಥನದ ಸಂದರ್ಭದಲ್ಲಿ ದೊರೆತ ಅಮೃತ ಕಲಶ. ಹೀಗೆ ಇಲ್ಲಿ ಧನ್ವಂತರಿ ಪರಮಾತ್ಮನನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗಿದೆ. ಈ ಸಂಸ್ಥೆಯನ್ನ ವಾಸ್ತು ಪ್ರಕಾರವಾಗಿ ಮತ್ತು ಜ್ಯೋತಿಷ್ಯದ ಆಧಾರದ ಮೇಲೆ ನಿರ್ಮಿಸಲಾಗಿದ್ದು, ಮನುಷ್ಯನಿಗೆ ಬರುವ ರೋಗಗಳನ್ನು ಪತ್ತೆ ಹಚ್ಚುವ ಮೂಲಕ ಔಷಧಿಗಳು ಹಾಗೂ ಪಥ್ಯಗಳ ಸಹಾಯದಿಂದ ಗುಣಪಡಿಸುವ ಸದುದ್ದೇಶದಿಂದ ಈ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಇಲ್ಲಿ ಜ್ಯೋತಿಷ್ಯದ ಆಧಾರದ ಮೇಲೆ ಮನುಷ್ಯನಿಗೆ ಸಂಭವಿಸಬಹುದಾದ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ನೀಡುವುದರ ಜೊತೆಗೆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಮಾಡಬಹುದಾದ ಜಪ, ತಪ, ಹೋಮ ಹವನಗಳನ್ನು ಮಾಡುವ ಮೂಲಕ ರೋಗಿಯು ತನ್ನ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡಲಾಗುತ್ತದೆ. ನಾನು ಪ್ರಶಾಂತಿ ಎಸ್ ಭಟ್, ಕನ್ಸಲ್ಟೆಂಟ್ ಆಯುರ್ವೇದಿಕ್ ಫಿಸಿಷಿಯನ್, ವಿಶ್ವೋತ್ತಮ ಆಯುರ್ವೇದ ಪಂಚಜ್ಯೋತಿ ಹಾಸ್ಪಿಟಲ್, ಮೂಡುಬಿದ್ರೆಯಿಂದ. ನಾನು ಈಗ 1.5 ವರ್ಷದಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ದೇನೆ. ನಾನು ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರಿಗೆ ಬರುವಂಥ ಸಮಸ್ಯೆಗೆ ಔಷಧಿಯನ್ನು ನೀಡ್ತೇನೆ. ಇಲ್ಲಿ ಮೇಯ್ನಾಗಿ
ಈಗ ಮಹಿಳೆಯರಲ್ಲಿ ಬರುವಂಥ ಗಂಟು ನೋವು ಹಾಗೂ ಹಿಮ್ಮಡಿಯಲ್ಲಿ ಬರುವ ನೋವು ಅಂದರೆ ಪ್ಲಾಂಟಾರ್ ಫ್ಯಾಶಿಯೈಟಿಸ್ ಅಂತ ಹೇಳ್ತೇವೆ. ಹಾಗೇನೆ ಈಗ ಹೆಣ್ಣು ಮಕ್ಕಳಲ್ಲಿ ಬರುವಂಥ PMS ಅಂತ ನಾವೇನು ಹೇಳ್ತೇವೆ, ಮೂಡ್ ಸ್ವಿಂಗ್ಸ್ ಅಂತ ಏನು ಹೇಳ್ತೇವೆ, ಮಾನಸಿಕ ಒಂದು ಅವಸ್ಥೆಯಲ್ಲಿ ಬರುವಂಥ ಏರುಪೇರಿಗೆ ಎಲ್ಲ ಔಷಧಿಯನ್ನು ನೀಡ್ತೇನೆ. ಸೊ ಇದರಲ್ಲಿ ಮೇನ್ ಆಗಿ ನಾನು ಪಂಚಕರ್ಮ ಹಾಗೂ ಓರಲ್ ಟ್ರೀಟ್ಮೆಂಟ್ ಅಂದರೆ ಮೆಡಿಸಿನ್ಸ್ ಅನ್ನ ಕೂಡ ಕೊಡ್ತೇನೆ. Myself, Dr. Srinivas, main doctor of ವಿಶ್ವೋತ್ತಮ ಆಯುರ್ವೇದ ಪಂಚಜ್ಯೋತಿ ಹಾಸ್ಪಿಟಲ್. ಈ ಹಾಸ್ಪಿಟಲ್ನ ಮೇನ್ ಥೀಮ್ ಏನಂದರೆ ನಮಗೆ ರಿಲ್ಯಾಕ್ಸೇಷನ್ ಪ್ಲಸ್ ವೆಲ್ ಬೀಯಿಂಗ್ ಪ್ಲಸ್ ಏನಾದರೂ ಡಿಸೀಸ್ ಇದ್ದರೆ ಅದನ್ನು ಕ್ಯೂರ್ ಮಾಡುವ ಒಂದು ವ್ಯವಸ್ಥೆ ಈಗ ಇಲ್ಲಿ ನಡೀತಾ ಉಂಟು. ಇಲ್ಲಿ ಪ್ರಿಡಾಮಿನೆಂಟ್ ಆಗಿ ನಾವು ವೆರಿಕೋಸ್ ವೇನ್ಸ್, ನೀ ಜಾಯಿಂಟ್ ಪೇನ್ ಮತ್ತು ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಪ್ಲಸ್ ಐ ರಿಲೇಟೆಡ್ ಪ್ರಾಬ್ಲಮ್ಸಿಗೆ ಈಗ ಪ್ರೈಮರಿ ಟ್ರೀಟ್ಮೆಂಟನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಈಗ ನಮಗೆ ಅಡ್ಮಿಷನ್ ರೂಮ್ ಪ್ಲಸ್ ರಿಲ್ಯಾಕ್ಸೇಷನ್ ರೂಮ್ ಎರಡೂ ಉಂಟು, ಸ್ಪಾ ರೂಮ್ ಎರಡೂ ಉಂಟು, ಮೇಲ್ ಮತ್ತು ಫೀಮೇಲ್, ಪ್ಲಸ್ ರಿಲ್ಯಾಕ್ಸೇಷನ್ಗೆ ರೂಮ್ ಬೇರೆ ಉಂಟು. ಮತ್ತು ಫುಡ್ಡಿನ ವ್ಯವಸ್ಥೆ ನಾವು ಇಲ್ಲಿ ಪೇಷಂಟಿಗೆ ರಿಕ್ವೈರ್ಮೆಂಟ್ ಇದ್ದ ಫುಡ್ಡನ್ನು ನಾವೇ ಕೊಡ್ತೇವೆ, ಪ್ಲಸ್ ಅವರೊಟ್ಟಿಗೆ ಬಂದವರಿಗೆ ನಾವು ಬೇರೆ ಫುಡ್ ಕೊಡ್ತೇವೆ. ಅಂದರೆ ಇಲ್ಲಿ ಆ ಒಂದು ಪರ್ಟಿಕ್ಯುಲರ್ ಪಥ್ಯ ಏನು ಹೇಳ್ತೇವೆ ಅದನ್ನು ನಾವು ಇಲ್ಲಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೇವೆ. ಇಲ್ಲಿ ರಿಲ್ಯಾಕ್ಸೇಷನ್ ರೂಮ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಈ ರೂಮ್ಗಳಲ್ಲಿ IT ಉದ್ಯೋಗಿಗಳನ್ನು ಒಳಗೊಂಡಂತೆ ನಗರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುವ ಜನರ ಒತ್ತಡವನ್ನ ನಿವಾರಣೆ ಮಾಡಲು ವ್ಯವಸ್ಥೆ ಮಾಡಲಾಗಿದೆ. ಈ ರೂಮ್ಗಳಲ್ಲಿ ಅತ್ಯುತ್ತಮ ಗಾಳಿ ಬೆಳಕಿನ ವಾತಾವರಣವಿದ್ದು, ಇಲ್ಲಿಗೆ ಆಗಮಿಸುವವರು ತಮ್ಮ ದೈನಂದಿನ ಒತ್ತಡದಿಂದ ಹೊರಬರುವ ಮೂಲಕ ನೆಮ್ಮದಿಯ ಮನಸ್ಥಿತಿಯನ್ನ ಪಡೆಯಬಹುದಾಗಿದೆ. ಮೂಡುಬಿದಿರೆಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ಈ ಸಂಸ್ಥೆ ಹಲವು ಕಾಯಿಲೆಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನ ನೀಡುತ್ತಾ ಬಂದಿದೆ.